ಹಾಯ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ದಿನ ಮಾಡಬೇಕಾಗಿರೋ ಮುಖ್ಯ ಕೆಲಸ ಏನು ಅಂತ ಅಂದರೆ, ಭೀಮನ ಅಮಾವಾಸ್ಯೆ ದಿನ ಮನೆಗೆ ಅಂಕಾಲೆ ಕಡ್ಡಿ ಹಾಗೂ ಬೇವಿನ ಕಡ್ಡಿನ ತರಬೇಕು. ಹಳ್ಳಿ ಸೈಡೆಲ್ಲ ಅಂಕಾಲೆ ಮರ ನೀವು ನೋಡಿರ್ತೀರ. ಇದನ್ನು ಮನೇಲಿ ಇಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಹಳ್ಳಿ ಸೈಡ್ ಇರೋರು ಕಡ್ಕೊಬಂದು ಮನೇಲಿ ಇಟ್ಕೋಬೋದು. ಸಿಟಿಲಿರೋರಿಗೆ ಸಿಗುತ್ತೆ, ದುಡ್ಡು ಕೊಟ್ಟರೆ ತರ್ಬೋದು. ಅದರಲ್ಲೂ ಅಂಕಾಲೆ ಕಡ್ಡಿ ಕಡಿಬೇಕಾದ್ರೆ ಸ್ವಲ್ಪ ತ್ರಿಶೂಲ ಥರ ಇರಬೇಕು. ಅದು ಮುಂದೆ ಈ ಥರ ಇರಬೇಕು. ತ್ರಿಶೂಲ ಥರ ಇರೋದು ಸಿಗೋದಿಲ್ಲ. 3 ಕಡ್ಡಿ ತ್ರಿಶೂಲ ಥರ ಕಾಣಬೇಕು, ಆ ಥರದ್ದು ತರಬೇಕು. ಬೇವಿನ ಕಡ್ಡಿನೂ ಅಷ್ಟೇ ಸೇಮು ತ್ರಿಶೂಲ ಥರನೇ ಇರೋವಂಥದ್ದು ತರಬೇಕು. ಇದನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮನೆಗೆ ಮುಖ್ಯ ದ್ವಾರಕ್ಕೆ ಕಟ್ಟೋದ್ರಿಂದ ನೆಗೆಟಿವ್ ಎನರ್ಜಿ ಮನೆಗೆ ಬರೋಲ್ಲ. ಮನೇಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಪ್ರವೇಶ ಮಾಡೋಕ್ಕಾಗಲ್ಲ. ಆದಷ್ಟು ಭೀಮನ ಅಮಾವಾಸ್ಯೆ ದಿನ ನೈಟ್ ಹೊತ್ತು, ಸಂಜೆ ಹೊತ್ತು ಕಟ್ಟಿ ಇದನ್ನು ಬೆಳಿಗ್ಗೆನೇ ಎಲ್ಲ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಬೆಳಗ್ಗೆ ರೆಡಿ ಮಾಡಿ ಅರ್ಶಿನ ಎಲ್ಲ ಹಾಕಿ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ಬೆಳಗಿನ ಸಂಜೆವರೆಗೂ ದೇವ್ರ ಮನೇಲಿ ಇರುತ್ತೆ. ನೆಕ್ಸ್ಟು ಸಂಜೆ ಹೊತ್ತು ಮುಳುಗೋ ಟೈಮಲ್ಲಿ ಇದನ್ನು ಒಂದು ಸಪ್ಪೆ ತೊಗೊಂಡು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ವರ್ಷವಿಡೀ ನಮಗೆ ಮನೆಗೆ ರಕ್ಷಣೆ ಸಿಕ್ತಂಗೆ ಆಗುತ್ತೆ. ಮನೆಯಲ್ಲಿ ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳಿರ್ತಾರೆ, ಬಾಣ್ತಿಯಂದಿರ್ತಾರೆ, ಹಾಗೆ ಪ್ರೆಗ್ನೆಂಟ್ ವುಮೆನ್ಸ್ಗಳೆಲ್ಲ ಇರ್ತಾರೆ. ಎಲ್ರಿಗೂ ಕೂಡ ತುಂಬಾ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ. ಅದರಿಂದ ನಾವು ಪ್ರತಿ ವರ್ಷವೂ ಕೂಡ ಈ ರೀತಿ ಮಾಡ್ತೀವಿ. ಅದರಿಂದ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗ್ಬೋದು, ಯೂಸ್ ಆಗ್ಬೋದು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ಯಾರಿಗೆ ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ತಿಳಿಸಿ, ಒಂದು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನೀಟಾಗಿ ಹಚ್ಕೊತಾ ಇದ್ದೀನಿ. ಸ್ವಲ್ಪ ಮುಳ್ಳೆಲ್ಲ ಇರುತ್ತೆ, ಇದು ಅಂಕಾಲೆ ಕಡ್ಡಿನಲ್ಲಿ ಮುಳ್ಳೆಲ್ಲ ಇರುತ್ತೆ. ಸೊ ನೋಡಿಕೊಂಡು ಹಚ್ಕೊಬೇಕು, ಮುಳ್ಳು ಚುಚ್ಚಿದ್ರೆ ಕಷ್ಟ. ಆದಷ್ಟು ಒಂದು ಕಡ್ಡಿನೂ ಕೂಡ ಇಡ್ಬೋದು, 2 ಇಡ್ಬೋದು, 3 ಕೂಡ ಇಡ್ಬೋದು. ನಾನೊಂದು 2 ಅಂಕಾಲೆ ಕಡ್ಡಿ ತಂದಿದ್ದೀನಿ, ಬೇವಿನ ಕಡ್ಡಿ 1 ತಂದಿದ್ದೀನಿ, 3 ಕೂಡ ಇಡ್ತೀನಿ ನಾನು. ಬೇವಿನ ಕಡ್ಡಿ ಇಡೋದ್ರಿಂದನೂ ಕೂಡ ತುಂಬಾ ಒಳ್ಳೆಯದು. ಮನೆಯಲ್ಲಿ ಹೆಣ್ಣು ದೇವರಿಗೆ ಬೇವಿನ ಸೊಪ್ಪನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ, ನಾವು ಕಳಸಕ್ಕೆ ಬೇವಿನ ಸೊಪ್ಪು ಇಟ್ಟು ಪೂಜೆ ಮಾಡ್ತೀವಿ. ಬೇವಿನ ಸೊಪ್ಪನ್ನು ಮನೇಲಿ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅದು ಕೂಡ ಹಾಗೆಯೇ ಬೇವಿನ ಸೊಪ್ಪನ್ನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡೋದ್ರಿಂದ ಮನೆಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಬರೋದಿಲ್ಲ, ಮನೆಗೆ ರಕ್ಷಣೆ ಸಿಕ್ತ ಹಾಗೆ ಆಗುತ್ತೆ. ಇವತ್ತಿನ ದಿನ ಭೀಮನ ಅಮಾವಾಸ್ಯೆ ದಿನ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಅಂದರೆ, ಮನೆಗೆ ಎಲ್ರಿಗೂ ಕೂಡ ನೆಗೆಟಿವ್ ಎನರ್ಜಿ ಭಯ ಇರುತ್ತೆ, ಎಲ್ಲರೂ ಅಷ್ಟೇ. ಅದರಿಂದ ಈ ರೀತಿ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ವರ್ಷ ಪೂರ್ತಿ ನಮಗೆ ರಕ್ಷಣೆ ಸಿಕ್ತಾಗುತ್ತೆ. ನಾವು ಪ್ರತಿ ವರ್ಷ ಭೀಮನ ಅಮಾವಾಸ್ಯೆಯಲ್ಲಿ ಇದೇ ರೀತಿ ಮಾಡೋದು. ಹೋದ ವರ್ಷ ಕಟ್ಟಿರೋದನ್ನ ಬಿಚ್ಚಿಡ್ತೀವಿ. ಇವತ್ತು ಅದನ್ನು ಆಚೆ ಬಿಸಾಕಲ್ಲ, ನಾಳೆ ಆಚೆ ಬಿಸಾಕ್ತೀವಿ. ಇವತ್ತು ತಂದಿರೋವಂಥ ಹೊಸ ಅಂಕಾಲೆ ಕಡ್ಡಿ ಬೇವಿನ ಕಡ್ಡಿನ ಇವತ್ತು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಅಲ್ಲಿ ಕಟ್ಟಾದಮೇಲೆ ಅದಕ್ಕೆ ಪೂಜೆ ಮಾಡ್ತೀವಿ. ಗಂಧ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಮಾಡ್ತೀವಿ. ನೆಕ್ಸ್ಟು ಮೊದಲೇ ಕಟ್ಟಿರ್ತೀವಲ್ಲ ಆ ಕಡ್ಡಿನ ಬಿಚ್ಚಿ ನಾಳೆ ಬಿಚ್ಚಿ ಅದನ್ನು ನೀರಿಗೆ ಹಾಕ್ತೀವಿ. ಇಲ್ಲ ಯಾರೂ ಓಡಾಡದೇ ಇರೋವಂಥ ಜಾಗ ಇಲ್ಲ, ಮರದಿಗೆ ಗಿಡದ ಮೇಲೆ ಆ ಥರ ಎಲ್ಲ ಹಾಕ್ತೀವಿ. ಈಗ ನೋಡಿ, ಅರ್ಶಿನ ಎಲ್ಲ ಹಾಕ್ಕೊಂಡಾಗಿದೆ. ಇದಕ್ಕೆ ಅರ್ಶಿನ ಕುಂಕುಮ 2 ಕೂಡ ಇಟ್ಕೊತಾ ಇದ್ದೀನಿ. ತಪ್ಪದೇ ಭೀಮನ ಅಮಾವಾಸ್ಯೆ ದಿನ ಈ ಒಂದು ಕೆಲಸ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಅರ್ಶಿನ ಇಕ್ಕೋತಾ ಇದ್ದೀನಿ ಈಗ. ಇಲ್ಲ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ದೇವಸ್ಥಾನ ಇತ್ತು ಅಂದರೆ ಆ ದೇವಸ್ಥಾನದ ಹತ್ರ ಕೂಡ ದೇವ್ರ ಮುಂದೆ ಕೂಡ ಇಟ್ಟು ಇದನ್ನು ಸಂಜೆವರೆಗೂ ಆಗಲಿ ಸ್ವಲ್ಪ ಹೊತ್ತಾಗಲಿ ದೇವ್ರ ಮುಂದೆ ಇಟ್ಟು ಕೂಡ ಮನೆಗೆ ತಂದು ನೆಕ್ಸ್ಟು ನಾವು ಮನೆ ಮುಖ್ಯ ದ್ವಾರಕ್ಕೆ ಕಟ್ಕೋಬೋದು. ನಾನು ಇದನ್ನು ದೇವ್ರ ಮುಂದೆ ಇಟ್ಟು ಒಂದು ತಟ್ಟೆಗೆ ಹಾಕಿಟ್ಟಿದ್ದೀನಿ. ನೆಕ್ಸ್ಟು ಹೂನೆಲ್ಲನೂ ಇಟ್ಟಿದ್ದೀನಿ. ಇದಕ್ಕೆ ಗಂಧ ಕಡ್ಡಿ ಕರ್ಪೂರದಿಂದ ಪೂಜೆ ಮಾಡ್ಕೋಬೇಕು. ಪೂಜೆ ಮಾಡೋ ವಿಡಿಯೋ ಸ್ಕಿಪ್ಟ್ ಆಗಿದೆ. ಸಂಜೆವರೆಗೂ ದೇವ್ರ ಮುಂದೆನೇ ಇರುತ್ತೆ. ಸಂಜೆ ಇದನ್ನು ಮುಖ್ಯ ದ್ವಾರಕ್ಕೆ ಕಟ್ತೀವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.